ವಾಟ್ ಎ ಮೆಚ್ಯೂರಿಟಿ. ಬಟ್ ಇದ್ರ ಮಧ್ಯೆ ಅಮ್ಮ ಕಣ್ಣೀರಾಗ್ತಾ ಹೇಳ್ತಿದ್ರು, ನನಗೆ ನನ್ನ ಲೈಫ್ ಏನೋ ಮುಗ್ದೋಯ್ತು, ನನ್ನ ಲೈಫ್ ನಾನು ಕಳ್ಕೊಂಬಿಟ್ಟೆ, ಬಟ್ ನನ್ನ ಮಗಳ ಜೀವನ ಚೆನ್ನಾಗಿರಬೇಕು, ನನ್ನ ಮಗಳ ಜೀವನ ನನ್ನ ಕನಸುಗಳೆಲ್ಲ ಅವಳ ಮೇಲೆ ಇಟ್ಟಿದ್ದೀನಿ, ನನ್ನ ಕನಸುಗಳೆಲ್ಲ ಅವಳು ನೆರವೇರಿಸ್ತಾ ಇದ್ದಾಳೆ, ನೆರವೇರಿಸ್ಬೇಕು. ಯಾಕಂದರೆ ನನಗೆ ಒಂದು ಆಸೆ ಇದೆ, ಅವಳು ದೊಡ್ಡ ದೊಡ್ಡ ಸಿನಿಮಾ ನಟರ ಜೊತೆ ಹ್ಯಾಕ್ಟ್ ಮಾಡಬೇಕು, ಅವಳು ಸಕ್ಸಸ್ ಕಾಣಬೇಕು ಲೈಫಲ್ಲಿ. ನನ್ನ ಜೀವ ಇಟ್ಟಿರೋದು ನನ್ನ ಮಗಳಿಗೆ, ನಾನು ಆಮೇಲೆ ಸತ್ತೋದ್ರೂ ಪರವಾಗಿಲ್ಲ. ಈ ಥರದ್ದೆಲ್ಲ ಒಂದಷ್ಟು ಹೇಳ್ತಾರೆ. ಏನು ಅಂದರೆ ಅಮ್ಮನ ಡ್ರೀಮ್ಸ್ಗಳನ್ನ ಫುಲ್ಫಿಲ್ ಮಾಡಬೇಕು ಅನ್ನೋ ಕೆಲಸದಲ್ಲಿದ್ದಾರಾ ಸಾತ್ವಿಕ ಈಗ? ಯಾ, ಬಟ್ ಕೆಲಸ ಮಾಡ್ತಿರೋದೇ ಅದಕ್ಕೋಸ್ಕರ. ಬಟ್ ನಾನು ಫ್ಯೂಚರ್ ಬಗ್ಗೆ ಯೋಚನೆ ಮಾಡಲ್ಲ ಮ್ಯಾಮ್. ತುಂಬ ನಾನು ಪ್ರೆಸೆಂಟಲ್ಲಿ ಇರೋಕ್ಕೆ ಇಷ್ಟಪಡ್ತೀನಿ. ನಾನು ಅಫ್ಕೋರ್ಸ್ ಅವ್ರ ಆಸೆನ ರೆಸ್ಪೆಕ್ಟ್ ಮಾಡ್ತೀನಿ. ಅವ್ರಿಗೋಸ್ಕರನೇ ಆ್ಯಕ್ಟ್ರ್ ಆಗಿರೋದು, ನಾನು ಅವರಿಂದನೇ ಆ್ಯಕ್ಟ್ರ್ ಆಗಿರೋದು. ಇಲ್ಲಾಂದರೆ ನಾನು ಇಂಡಸ್ಟ್ರಿಗೆ ಬಂದು ನಾನೇನೋ ಮಾಡ್ತೀನಿ ಅನ್ನೋದು ಐ ನೆವರ್ ಥಾಟ್ ಅಬೌಟ್ ಇಟ್. ಸೊ ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಸೊ ಅವರಿಂದನೇ ಆಗಿರೋದ್ರಿಂದ ಡೆಫಿನೆಟ್ಲಿ ಅವ್ರ ಕನಸನ್ನ ನೆರವೇರ್ಸೋಕ್ಕೆ ಟ್ರೈ ಮಾಡ್ತೀನಿ, ಪ್ರಯತ್ನ ಪಡ್ತೀನಿ. ಬಟ್ ನನಗೆ ಫ್ಯೂಚರಲ್ಲಿ ನನಗೆ ಆ ಥರ ಇಲ್ಲ. ಐ ನೋ ವಾಟ್ ಐ ವಾಂಟ್. ಆ್ಯಂಡ್ ನಾನು ಏನೇ ಮಾಡಿದ್ರು ಸಖತ್ತಾಗಿರ್ತೀನಿ, ನನಗೆ ಗೊತ್ತು. ನಾನೇನೋ ಹಿಟ್ ಪಿಕ್ಚರ್ ಕೊಟ್ಟರೆ ಸ್ಟಾರ್ ಜೊತೆ ಮಾಡಿದ್ರೆ ಅಫ್ಕೋರ್ಸ್ ಆಸೆ ಇದೆ, ಬಟ್ ಹಂಗೆ ಮಾತ್ರ ಮಾಡಿದ್ರೆ ಖುಷಿಯಾಗಿರ್ತೀನಿ ಅಂತಲ್ಲ. ನಾನು ಇವತ್ತು ತುಂಬ ಖುಷಿಯಾಗಿದ್ದೀನಿ. ಐ ಎಂಜಾಯ್ ಎವ್ರಿ ಪ್ರಾಸೆಸ್. ಹೇಳಿದ್ನಲ್ಲ, ಇದೊಂಥರ ಎಸ್ಕೇಪ್ ಆಗಿತ್ತು ನನಗೆ. ವೆನ್ ಐ ವಾಸ್ ಆ್ಯಕ್ಟಿಂಗ್ ನನಗೆಲ್ಲ ಮರ್ತೋಗ್ತಿದೆ ನಾನು ಸೆಟ್ಟಿಗೆ ಬಂದಾಗ. ಸೊ ನಾನು ಇಲ್ಲಿ ಎಂಜಾಯ್ ಮಾಡ್ತೀನಿ. ಐ ಡೋಂಟ್ ಮೈಂಡ್. ನಾನು ಅಂಟಿಲ್ ಅನ್ಲೆಸ್ ಐ ಆಮ್ ಡೂಯಿಂಗ್ ಮೈ ವರ್ಕ್. ನಾನು ಕೆಲಸ ಮಾಡ್ತೀನಿ, ಒಳ್ಳೆ ಪರ್ಫಾರ್ಮ್ ಮಾಡ್ತಾಯಿದ್ದೀನಿ, ಐ 100% ಕೊಡ್ತಾಯಿದ್ದೀನಿ. ಏನೇ ಮಾಡಿದ್ರು ಹಿಟ್ ಫ್ಲಾಪ್ ವಾಟ್ ಎವರ್, ಸ್ಟಾರ್ ನ್ಯೂ ಕಮರ್ ವಾಟ್ ಎವರ್, ಅದೆಲ್ಲ ಅಲ್ಲ ಇವತ್ತು. ಇಟ್ಸ್ ದ ಕಂಟೆಂಟ್. ಆ್ಯಂಡ್ ಅವ್ರ ಕನಸನ್ನ ನೆರವೇರ್ಸೋಕ್ಕೆ 100% ಟ್ರೈ ಮಾಡ್ತೀನಿ ನಾನು. ಬಟ್ ಫಾರ್ ಮೀ ಆ್ಯಸ್ ಅನ್ ಇಂಡಿವಿಜುವಲ್ ನನಗೆ ಕೇಳಿದ್ರೆ ನಾನು ತುಂಬ ಕಂಟೆಂಟ್ ಆಗಿದ್ದೀನಿ ನನ್ನ ಜೊತೆ ಇವತ್ತು. ಬಟ್ ಐ ನೋ ವಾಟ್ ಐ ವಿಲ್ ಡೂ. ನನ್ನ ನೆಕ್ಸ್ಟ್ 10 years ಐ ನೋ ವಾಟ್ ಐ ವಿಲ್ ಡೂ. ನಾನು ತುಂಬ ದೊಡ್ಡದಾಗೆ ಮಾಡ್ತೀನಿ. ಐ ವಿಲ್ ನಾಟ್ ಗಿವ್ ಅಪ್. ನಾನು ಗಿವ್ ಅಪ್ ಮಾಡೋಕ್ಕೆ ಬಂದಿಲ್ಲ ಇಲ್ಲಿಗೆ. ಯಾರು ಎಷ್ಟೇ ಹೇಳ್ಬೋದು, ಮದುವೆ ಆಗಿಬಿಡು, ಏನು ಮದುವೆ ಆಗಿಲ್ಲ, ಯಾಕೆ ಇದು ಮಾಡ್ತಿಲ್ಲ, ಅಥವಾ ಏನೋ ನಿಂಗೆ ಫ್ಲಾಪ್ ಆಗಿದೆ ಎಷ್ಟೊಂದು ಪಿಕ್ಚರು ಇದು ಮಾಡ್ತೀಯ, ನನಗೆ ಯಾರು ಎಷ್ಟೇ ಹೇಳ್ಬೋದು. ನನಗೆ ಏನು ಮ್ಯಾಟ್ರ್ ಆಗಲ್ಲ. ಇಲ್ಲಿಂದ ಹೋಗುತ್ತೆ, ಇಲ್ಲಿಂದ ಕೇಳಿಸ್ಕೊತೀನಿ. ಐ ಟೇಕ್ ಎವ್ರಿಬಡೀಸ್ ಅಡ್ವೈಸ್. ಐ ಡೂ ವಾಟ್ ಐ ವಾಂಟ್ ಟು ಡೂ. ನನಗೆ ಗೊತ್ತು ನಾನು ಏನು ಮಾಡಬೇಕು ಅಂತ, ನಾನು ಹೆಂಗೆ ಮಾಡ್ತೀನಿ ಅಂತ. ಆ್ಯಂಡ್ ದ ವರ್ಲ್ಡ್ ವಿಲ್ ಸಿ. ಯಾ. ಅಮ್ಮನ ಕನಸುಗಳು ಏನೇನಿದೆ ಮಗಳ ಮೇಲೆ ಅಂತ? ಅಮ್ಮ ಜೊತೆಗೆ ಅಪ್ಪ ಇಬ್ರಿಗೂ ಏನೇನು ಕನಸುಗಳಿದೆ, ಏನಾದರೂ ಹೇಳ್ಕೊಂಡಿದ್ದಾರೆ ನಿಮ್ಮ ಹತ್ರ ಅಂತ? ಏನಿಲ್ಲ, ಆ ಥರ ಎಲ್ಲ ನನ್ನ ಹತ್ರ ಹೇಳಿ. ನಾವು ಅಷ್ಟು ಎಮೋಷ್ನಲ್ ಟಾಕ್ಸ್ ಮಾಡಿಲ್ಲ ಯಾವತ್ತೂ. ಅಮ್ಮ ಹೇಳ್ಕೊಂಡಿದ್ದಾರೆ ಅವ್ರಿಗದೇ ಈ ಥರ ಆಸೆಗಳೆಲ್ಲ. ಬಟ್ ಐ ಡೋಂಟ್ ಥಿಂಕ್ ಓಂ ಪ್ರಕಾಶ್ ಅವ್ರ ಜೊತೆ ನಾನು ಅಷ್ಟು ಆ ಬಾಂಡಿಂಗ್ ಇಲ್ಲ ಈಗ. ಸೊ ಐ ಮೀನ್ ವಿ ಡೋಂಟ್ ಟಾಕ್ ಅಬೌಟ್ ಎನಿಥಿಂಗ್. ವಿ ಡೋಂಟ್ ಟಾಕ್ ಎಟ್ ಆಲ್. ನಾಟ್ ಇನ್ ಕಾಂಟ್ಯಾಕ್ಟ್ ವಿತ್ ಹಿಮ್. ಯಾ ನಾವು ಕಾಂಟ್ಯಾಕ್ಟಲ್ಲಿ ಇಲ್ಲ ಅವ್ರ ಜೊತೆ, ಅಂದರೆ ಇಬ್ಬರು ಕಾಂಟ್ಯಾಕ್ಟಲ್ಲಿಲ್ಲ. ಸೊ ನಂಗೆ ಗೊತ್ತಿಲ್ಲ ಹಿಸ್ ಪಾಯಿಂಟ್ ಆಫ್ ವ್ಯೂ, ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ. ನಾವು ತುಂಬ ವರ್ಷಗಳಾಗಿದೆ ನಾನು ಕಾಂಟ್ಯಾಕ್ಟ್ ಬಿಟ್ಟು. ಕಾಂಟ್ಯಾಕ್ಟಲ್ಲಿದ್ದಾರೆ ಅಂತ ಇಲ್ಲ ಹೇಳಿದ್ನಲ್ಲ, ಅಷ್ಟೆಲ್ಲ ಮೆಚ್ಯೂರಿಟಿ ಅವ್ರಿಗೆಲ್ಲ ಇರಲ್ಲ ಬಿಡಿ. ಇಟ್ಸ್ ಯೂಸ್ಲೆಸ್ ಟು ಟಾಕ್ ಅಬೌಟ್ ಇಟ್. ಬಟ್ ಮಗಳು ಅಂತ ಒಂದು ಸಾಫ್ಟ್ ಕಾರ್ನರ್ ಅವ್ರ ಮಗಳ ಮೇಲೆ ಇರುತ್ತೆ ಬಿಡಿ. ಇಟ್ಸ್ ಓಕೆ. ಯಾರ ಮೇಲಾದರೂ ಇದೆಯಲ್ಲ, ಯಾರ್ದೋ ಒಬ್ರ ಮಗಳ ಮೇಲೆ ಇದೆಯಲ್ಲ, ನಮ್ಮ ಮೇಲೆ ಇರಬೇಕು ಅನ್ನೋದೇನಿಲ್ಲ. ಐ ಡೋಂಟ್ ವಾಂಟ್ ಎನಿಬಡಿ ಸಾಫ್ಟ್ ಕಾರ್ನರ್. ನನಗೆ ತುಂಬ ಐ ಹ್ಯಾವ್ ಲವ್ಲಿ ಫ್ರೆಂಡ್ಸ್, ತುಂಬ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ ನನಗೆ. ನನಗೆ ಚೈಲ್ಡ್ಹುಡ್ ಸಿಕ್ಕಿಲ್ವೋ ಮಮ್ಮಿ, ನನ್ನ ಬಿಲವೆಡ್ ಪೀಪಲ್, ನನ್ನ ಜೊತೆ ಇರೋರು ನನಗೆ ಅಷ್ಟು ಕೇರ್ ಮಾಡ್ತಾರೆ, ಅಷ್ಟು ಪ್ರೀತಿ ಕೊಡ್ತಾರೆ. ನನಗೆ ಯಾವತ್ತೂ ಏನೋ ಬೇಕು ಬೇರೆ ಕಡೆಯಿಂದ ಅಂತ ಅನಿಸೇ ಇಲ್ಲ. ಐ ಆಮ್ ಲವ್ಡ್, ಐ ಆಮ್ ಪ್ಯಾಂಪರ್ಡ್. ಎವ್ರಿ ಡೇ ನಾನು ಊಟ ಮಾಡಿದ್ದೀನೋ ಅಂತ ಕೇಳೋಕ್ಕೆ ಜನ ಇದ್ದಾರೆ, ನನ್ನ ಜೊತೆ ಓಡಾಡೋಕ್ಕೆ ಜನ ಇದ್ದಾರೆ, ನನ್ನ ಜೊತೆ ಇರೋಕ್ಕೆ ಜನ ಇದ್ದಾರೆ. ನಾನು ಇವತ್ತೇನು ಮಾಡಿಲ್ಲ ಅಂದರೂ ನಾನು ಹಿಟ್ಟೋ ಫ್ಲಾಪ್ ಡಿಸೈಡ್ ಸ್ಕ್ರೀನ್ ಮೇಲೆ ಆದರೂ ಆಫ್ ಸ್ಕ್ರೀನ್ ನಾನು ಬಂದರೆ ಅದನ್ನೆಲ್ಲ ಮ್ಯಾಟ್ರ್ ಆಗದೆ ನನ್ನ ಜೊತೆ ಇರೋರಿದ್ದಾರೆ. ಸೊ ಐ ಒನ್ ಇನ್ ದ್ಯಾಟ್ ವೇ. ನನಗೇನೋ ಅವ್ರದ್ದೇನೋ ಕೇರ್ ಕನ್ಸರ್ನ್ ಏನೂ ಬೇಡ. ಓಕೆ. ಬಟ್ ಹುಚ್ಚ 2 ಅಲ್ಲಂತೂ ಅವ್ರ ಡೈರೆಕ್ಷನ್ ನೋಡಿದ್ರಿ, ಜೊತೆಲಿ ಕೆಲಸ ಮಾಡಿದಿರಿ. ಹೆಂಗಿದ್ರು ಅವಾಗ ಮಗಳ ಥರ ಟ್ರೀಟ್ ಮಾಡ್ತಿದ್ರಾ ಅಥವಾ ಒಂದು ನಟಿ ಥರ ಟ್ರೀಟ್ ಮಾಡ್ತಿದ್ರಾ? ಆ್ಯಕ್ಟರ್ ಥರ ಟ್ರೀಟ್ ಮಾಡ್ತಿದ್ರು. ಕಲ್ತಿದ್ದಿದ್ದೆ ನಾನು ಏನಾದರೂ ಅವಾಗ ಆ ಟೈಮಲ್ಲಿ ಅವರಿಂದ? ಕಲ್ತಿದ್ದಂದರೆ ಅದೇ ಅವಾಗಲೂ ಅಷ್ಟೇ. ನಮ್ಮ ಸ್ವಲ್ಪ ಇವತ್ತಿರೋ ಮೆಚ್ಯೂರಿಟಿ ಅವಾಗಲೂ ಇರಲಿಲ್ಲ. 2018 ಕಿಡ್ಡೆ ಇನ್ನೂ ತುಂಬ ಚಿಕ್ಕೋಳ್ ಥರನೇ ಯೋಚನೆ ಮಾಡಿ, ಅಂದರೆ ಏನು ಯೋಚನೆ, ಎಮೋಷ್ನಲ್ ಇಂಟೆಲಿಜೆನ್ಸೇ ಇಲ್ಲ. ಹುಚ್ಚ 2 ಆದಮೇಲೆ ನಾನು ಸ್ವಲ್ಪ 2019 ಐ ಗಾಟ್ ಡಯಾಗ್ನೈಸ್ಡ್ ವಿತ್ ಇದು, ನಂಗೆ ಡಿಪ್ರೆಷನ್ ಇದೆ ಅಂತೆಲ್ಲ ಗೊತ್ತಾಯಿತು.
ಆ್ಯಂಡ್ 2020 ಆ್ಯಕ್ಚುಲಿ ನನ್ನ ಲೈಫ್ ಸ್ಟಾರ್ಟ್ ಆಗಿದ್ದು, ಇಫ್ ಐ ಹ್ಯಾವ್ ಟು ಟೆಲ್ ಯು. 2020 ನಾನು ಟೂ ಲೇಟ್. ಇಮ್ಯಾಜಿನ್ ಮಾಡಿ, 6 ವರ್ಷಕ್ಕೆ ಮುಂಚೆ ನಂಗೆ ಸ್ವಲ್ಪ ಮೆಂಟಲಿ ಸ್ಟೇಬಲ್ ಆಗಿದ್ದು. ನಾನು ಅಲ್ಲಿವರೆಗೂ ಅದೇ ಎಮೋಷ್ನಲ್, ಅದೇ ಅಳೋದು, ಅದೇ ಬೇಜಾರು ಮಾಡ್ಕೊಳ್ಳೋದು, ಸೇಮ್ ಇಟ್ಸ್ ದ ರೊಟ್. ಇಟ್ ವಾಸ್ ಜಸ್ಟ್ ಸೇಮ್. ನನ್ನ ಫ್ರೆಂಡ್ ರೆಕಗ್ನೈಸ್ ಮಾಡಿದ್ಲು ಆ ಸಿಂಪ್ಟಮ್ಸ್ನ. when I was 2018 and 2019, I wanted to end my life and all. Stupid things are going on mindally. And 2019 ಅಲ್ಲಿ ಡಯಾಗ್ನೈಸ್ ಆದೆ ನಾನು. ಐ ವಾಸ್ ಡಿಪ್ರೆಸ್ಡ್ ಅಂತ. ಆ್ಯಂಡ್ ದೆನ್ ವೆನ್ ಐ ವಾಸ್ ಮೆಡಿಕಲಿ ಟ್ರೀಟೆಡ್, ಅಂದರೆ ನಾನು ಡಾಕ್ಟರ್ಸ್ನ ವಿಸಿಟ್ ಮಾಡಿದಾಗ, ಆ್ಯಂಡ್ ವೆನ್ ಐ ವಾಸ್ ಆನ್ ಅ ಜರ್ನಿ 9 months, ಆಲ್ಮೋಸ್ಟ್ 1 ವರ್ಷ ತಗೊಂತು. ಬಟ್ ದೆನ್ ನಮ್ಮ ಡಾಕ್ಟರ್, ಮೈ ಫ್ಯಾಮಿಲಿ ಡಾಕ್ಟರ್ ವಾಸ್ ವೆರಿ, ಹಿ ನ್ಯೂ ದಟ್ ಐ ವಾಸ್ ವೆರಿ ಸ್ಟ್ರಾಂಗ್. ಸೊ ಅವ್ರ ಧೈರ್ಯ, ತುಂಬ ಚಿಕ್ಕ ವಯಸ್ಸಿಂದ ನೋಡಿದ್ರಲ್ಲ ನನ್ನ, ಇದೆಲ್ಲ ಗೊತ್ತಿತ್ತು ಅವ್ರಿಗೆ, ಎವ್ರಿಥಿಂಗ್. ಸೊ ಅದ್ರ ಮಧ್ಯದಲ್ಲೂ ಏನೇನೋ ಗೊತ್ತಿದ್ದರಿಂದ, ಈವನ್ ಈ ನ್ಯೂ ದ್ಯಾಟ್ ಅವಳು ಇವಳು ಹ್ಯಾಂಡಲ್ ಮಾಡ್ತಾಳಿದ್ದೇನೆ, ಸರಿ ಹೋಗ್ಬಿಡುತ್ತೆ, ಒಂದು ಜ್ವರ ಥರ ಇದೆ ಅಷ್ಟೇ ಇದು ಅಂತ, ಅಷ್ಟು ಈಸಿಯಾಗಿ ಹ್ಯಾಂಡಲ್ ಮಾಡಿಕೊಟ್ರು ನನಗೆ. ಆ್ಯಂಡ್ ಆ್ಯಕ್ಚುಲಿ ಆಮೇಲೆ ಐ ವಾಸ್ ಫೈನ್. 2020ಗೆ ಸ್ವಲ್ಪ ಯೋಚನೆ ಅಂದರೆ ಬುದ್ಧಿವಂತರ ಥರ ಯೋಚನೆ ಮಾಡೋಕ್ಕೆ ಪ್ರಾಕ್ಟಿಕಲಾಗಿ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ದು. ಅಲ್ಲಿವರೆಗೂ ಇಸ್ ವೆರಿ ಎಮೋಷ್ನಲ್ ಫೂಲ್ ಅಂತ ಹೇಳ್ಬೋದು, ಆ ಥರ ಇದ್ದೆ. ಸೊ 2018 ಅದೇ ಇದ್ದಿದ್ದು. ನಾನು ಹುಚ್ಚ 2018 ರಿಲೀಸ್ ಆಗಿತ್ತು. ಸೊ ಅಲ್ಲಿವರೆಗೂ ಇಟ್ ವಾಸ್ ದ ಸೇಮ್ ಥಿಂಗ್, ವೆರಿ ಚೈಲ್ಡಿಶ್. ಆವಾಗಲೂ ಏನೋ ಮಿರಕಲ್ ಆಗೋಗುತ್ತೆ ಅನ್ನೋ ಥರ ಎಲ್ಲ. ದೇವರು ಇಲ್ಲ, ನನ್ನ ಪ್ರೀತಿ, ನಮ್ಮ ಅಪ್ಪ ಅಮ್ಮ ಅಂದರೆ ಪ್ರೀತಿ, ಇದೇ ಇದ್ದಿದ್ದು. 2019 ಆ ಹಿಟ್ಟಾಗತ್ತೆ ನಿಮಗೆ ಒಂದು ಪಾಯಿಂಟಲ್ಲಿ, ಇದಲ್ಲ, ಯು ಆರ್ ನಾಟ್ ವರ್ತ್, ದೇ ಆರ್ ನಾಟ್ ವರ್ತ್ ದಿಸ್ ಅಂತ ಆಗುತ್ತೆ. ಆವಾಗ ಸಾರಿ, ಆವಾಗ ಬುದ್ಧಿ ಬಂದಿದ್ದು, ಆವಾಗ ಗೊತ್ತಾಗಿದ್ದಿಲ್ಲ ಇದೆಲ್ಲ ನಾನು ವೇಸ್ಟ್ ಮಾಡ್ಕೋತಾ ಇದ್ದೀನಿ ನನ್ನ ಎನರ್ಜಿನ ಇದ್ರ ಮೇಲೆ ಅಂತ. ಬಟ್ ನೀವು ಕೂಡ ಡಿಪ್ರೆಷನ್ಗೆ ಹೋಗಿದ್ರಿ ಬಿಕಾಸ್ ಆಫ್ ಅಪ್ಪ ಅಮ್ಮ. ಚಿಕ್ಕ ವಯಸ್ಸಿಂದಾನೇ ಇದೀನಿ ನಾನು ಡಿಪ್ರೆಷನ್, ನನಗೆ ಗೊತ್ತಿಲ್ಲದೆ ಇದ್ದೀನಿ. ಅದು ರೆಕಗ್ನೈಸ್ ಆಗಿ 2018 ಅಲ್ಲಿ ನನಗೆ. 2018 ಅಲ್ಲಿ ರೆಕಗ್ನೈಸ್ ಆಗಿದ್ದು. 2020 ನಾನು ಹೀಲ್ ಆಗಿದ್ದು. ಅಲ್ಲಿವರೆಗೂ ಬಟ್ ಇಟ್ಸ್ ಟೂ ಲೇಟ್ ಅಲ್ಲ ನಿಮಗೆ? ವೆರಿ ಲೇಟ್. ಕೆರಿಯರ್ ಎಸ್. ಹಿಂಗೆ ನಿಮಗೆ ಅವಕಾಶಗಳ ವಿಚಾರದಲ್ಲಿ ಹೆಂಗಿದೆ ಸಾತ್ವಿಕ? ನಿಮಗೆ ಅನ್ಕೊಂಡಿದ್ದ ಥರ ಸಿಗ್ತಾ ಇದೆನಾ, ಅಥವಾ ಇನ್ನೂ ವರ್ಕ್ ಮಾಡ್ತಾ ಇದ್ದೀರಾ ಅದ್ರ ಮೇಲೆ? ದೊಡ್ಡ ದೊಡ್ಡ ಆ್ಯಕ್ಟರ್ಗಳ ಜೊತೆ ಕಾಣಿಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ರು ಅಮ್ಮ. ಸೊ ಒಳ್ಳೆ ಸಿನಿಮಾಗಳು ಮಾಡಬೇಕು, ಒಳ್ಳೆ ಡೈರೆಕ್ಟರ್ಸ್ಗಳ ಜೊತೆ ಕೆಲಸ ಮಾಡಬೇಕು ಅನ್ನೋ ಆಸೆ ಇದೆ. ಅದಕ್ಕೆ ಇವಾಗ ನನ್ನ ಕಡೆಯಿಂದ ನಾನು ಏನು ವರ್ಕ್ ಮಾಡ್ಬೋದು ಅದನ್ನು 100% ಮಾಡ್ತಿದ್ದೀನಿ, ಮಾಡ್ತಾನೆ ಇರ್ತೀನಿ. ಅದು ಆಮೇಲೆ ಇನ್ನೊಂದು ಏನು ಗೊತ್ತಾ, ಬರೋದು ಅದು ಹೆಂಗೋ ಒಂದು ಕಡೆ ಅಲೈನ್ ಆಗಬೇಕು ಎಲ್ಲ. ಅದೇನೋ ಆಗಿ ಬರುತ್ತೆ, ಬಟ್ ಗಿವ್ ಅಪ್ ಮಾಡಬಾರ್ದು. ಇವತ್ತೇನೋ ಆಗ್ತಿಲ್ಲ ಅಂತ ಗಿವ್ ಅಪ್ ಮಾಡೋ ಕ್ಯಾಟಗರಿಗಂತೂ ನಾನು ಸೇರಲ್ಲ. ಏನೋ ಹೇಳ್ತಾರೆ ಅಂದರೆ ಆಗಿಲ್ಲ ಬಿಡು, ಏನೋ ಆಗ್ತಿಲ್ಲ ಬಿಡು ಇಂಡಸ್ಟ್ರಿಯಲ್ಲಿ, ಸರಿ ಮದುವೆ ಆಗಿಬಿಡು ಅಂತ ಸುಮ್ಮನೆ ಸಜೆಷನ್ ಕೊಡೋದು. ಈ ನಮ್ಮಮ್ಮನ ಫ್ರೆಂಡ್ಸ್ ಎಲ್ಲ ಬರೋರು, ಯಾವಾಗ ಮದುವೆ ಆಗಿ, even she doesn't give up, even I don't give up. This is not her age to get married, or she doesn't have to get married now, or she doesn't have to get married at all. I mean, ನನ್ನಿದು, if you are not ready for it, don't. But then give up ಮಾಡಿ ನಾನೇನೋ ಮಾಡೋಕ್ಕಾಗಿಲ್ಲ ಮದುವೆ ಆಗ್ಬಿಡೋಣ ಅನ್ನೋದು, ಇಟ್ಸ್ ನಾಟ್ ಮೈ ಕಪ್ ಆಫ್ ಟೀ. ನಾನು ಗಿವ್ ಅಪ್ ಮಾಡಲ್ಲ. ನನ್ನ ಡ್ರೀಮ್ಸ್ ಇದೆ, ಬಟ್ ನಾನು ಏನೋ ಫ್ಯಾಂಟಸೈಸ್ ಮಾಡೋ ನಾಳೆನೇ ಆಗ್ಬಿಡುತ್ತೆ, ನಾಳೆ ನಾನು ಮಾಡಿಬಿಡ್ತೀನಿ. ಅದಕ್ಕೆ ವರ್ಕ್ ಮಾಡಬೇಕು. ಐ ಶುಡ್ ಲುಕ್ ಲೈಕ್ ದ್ಯಾಟ್, ಐ ಶುಡ್ ವರ್ಕ್ ಹಾರ್ಡ್. ಅದನ್ನು ನಾನು ಏನು ಮಾಡಬೇಕು ಅದನ್ನು ನಾನು ಮಾಡ್ತಾ ಇರ್ತೀನಿ. ಆ್ಯಂಡ್ ನನ್ನ ಕಿಡ್ಸ್ ಅಂತೂ ಡೆಫಿನೆಟ್ಲಿ ದೇ ಆರ್ ನಾಟ್ ಗೋಯಿಂಗ್ ಥ್ರೂ ದಿಸ್ ಟ್ರಾಮಾ. ಇಟ್ ವಿಲ್ ಎಂಡ್ ವಿತ್ ಮೀ, ಮುಗೀತಿಲ್ಲಿಗೆ ಅಂತ. ಬಟ್ ದಟ್ಸ್ ನಾಟ್ ಮೈ ಹೋಲ್ ಗೋಲ್ ಅಲ್ಲ. ದಟ್ಸ್ ನಾಟ್ ರಾಂಗ್, ಅದಿರೋದು ತಪ್ಪಲ್ಲ. ಬಟ್ ಆ ಥರ ನಾನೀಗ ಸದ್ಯಕ್ಕೆ ರೆಡಿ ಇಲ್ಲ. ಇಟ್ಸ್ ಕರಿಯರ್ ಫಾರ್ ಮೀ. ನಾನೇನೋ ಐ ಆಮ್ ನಾಟ್ ಗೋಯಿಂಗ್ ಟು ಗಿವ್ ಅಪ್ ಆನ್ ದಿಸ್. ಮದುವೆ ಬೈ ಚಾನ್ಸ್ ಆ ಥರ ಸಿಚುವೇಶನ್ ಬಂದು ನನ್ನ ಮದುವೆ ಆದ್ರೂ ಇಟ್ಸ್ ಫೈನ್, ಬಟ್ ಐ ನೋ ವಾಟ್ ಐಮ್ ಗೋಯಿಂಗ್ ಟು ಡೂ ಹಿಯರ್. ನಾನು ಗಿವ್ ಅಪ್ ಮಾಡಲ್ಲ ಇದ್ರ ಮೇಲೆ ಅಂತ ನಾನು ಹೇಳ್ತಿರೋದಷ್ಟು. ಓಕೆ. ಬಟ್ ಮದುವೆಗೆ ಅಪ್ಪ ಅಮ್ಮ ನಿಂತು ಮಾಡಬೇಕು ಅನ್ನೋದೇನಾದರೂ ಒಂದು ಕನಸಿರುತ್ತಲ್ಲ, ಆ ಥರದ್ದು ಸಾತ್ವಿಕ? ಯಾವ ನಿಂತ್ಕೊಂಡು ಮಾಡೋದು ಬೇಡ, ಕೂತ್ಕೊಂಡು ಮಾಡೋದು ಬೇಡ, ಏನೂ ಮಾಡೋದು ಬೇಡ. ಏನು ನನಗೆ ಅದೆಲ್ಲ ಆಸೆ ಇಲ್ಲ. ಐ ಹ್ಯಾವ್ ನೋ ನಾರ್ಮ್ಸ್ ಅಬೌಟ್ ನಂತರ ನಾರ್ಮಲ್ ಥಿಂಗ್ಸ್ ಎಲ್ಲ ನನಗೇನು ಇಲ್ಲ. ನಂದು ಆ ಥರ ಎಲ್ಲ ಏನೂ ಇಲ್ಲ. ಕನ್ಯಾದಾನ ನಮ್ಮಮ್ಮ ಅದು ಹೇಳ್ತಾ ಇರ್ತಾರೆ. ಹಾಗೆ ನನ್ನ ಫ್ರೆಂಡ್ಸ್ ಇದ್ದಾರೆ ನನಗೆ. ಅಮ್ಮಂಗೆ ಆಸೆ ಇದೆನಾ, ಅಂದರೆ ಅಪ್ಪ ಬಂದ್ಬಿಟ್ಟು ದಾರೆ ಎರ್ತ್ಕೊಡ್ಬೇಕು ಆ ಥರದ್ದು ಏನಾದರೂ ಹೇಳ್ತಾರಾ ಅಮ್ಮ? ಮೇ ಬಿ ಅವ್ರಿಗೆ ಅವ್ರೇನಾದ್ರು ಅಪ್ಪ ಅಪ್ಪನೇ ನಿಮಗೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಅಪ್ಪ ಅನ್ನೋ ಹೆಸರು ಅದನ್ನ ಇದೊಂದಿದೆ ಅಂದ್ಬಿಟ್ಟು ಯು ಆರ್ ನಾಟ್ ಅ ಫಾದರ್. ಎಸ್, ಓನ್ಲಿ ಬಿಕಾಸ್ ಹುಟ್ಟಿಸಿದ ಮಾತ್ರಕ್ಕೆ ಮಾತ್ರಕ್ಕೆ ಅಪ್ಪ ಅಪ್ಪ ಆಗಲ್ಲ. ಆತ ತುಂಬಾ ಜನ ಆಗ್ಬೋದು.
ಅಲ್ಲ ಕರೆಕ್ಟ್ ನೋಡಿ, ಹುಡ್ಸಿದ್ ಮಾತ್ರ ಕಪ್ಪಾಗಲ್ಲ. ಮತ್ತೆ? ಅಪ್ಪನ್ನ ಏನಿದೆ ಆ ಪ್ಲೇಸ್ನ ಫುಲ್ಫಿಲ್ ಮಾಡಬೇಕು. ನಿಜ. ಯಾ, ಸೊ ಐ ವಾಂಟ್ ಸಂಬಡಿ ಹೂ ಇಸ್ ನಾಟ್ ಹೂ ಈ ಥರ ಅವ್ರು ಯಾಕೆ ನಾನು ಕನ್ಯಾದಾನ ಮಾಡಬೇಕು ಅಂತ ಬಂದು ಆಸೆ ಪಡ್ತೀನಿ ನಾನು, ಅಥವಾ ಅವ್ರು ಯಾಕೆ ಬಂದು ನಿಂತ್ಕೊಳ್ಳಿ ಅಂತ ಆಸೆ ಪಡ್ತೀನಿ ನಾನು? ಆಸೆ ಪಡಲ್ಲ, ಆಸೆ ಇಲ್ಲ ನಂಗೆ ಅದೆಲ್ಲ. ಯಾಕೆ ನಾಟ್ ಇಂಟ್ರೆಸ್ಟೆಡ್. ಅಮ್ಮಂಗೆ ಆಸೆ ಇದೆ ಅಲ್ಲ, ಸೊ ಅಮ್ಮಂಗೆ ಆಸೆ ಇದೆ ಅಂತ ಸಾತ್ವಿಕ್ ಅವ್ರು ಏನಾದರೂ ಟ್ರೈ ಮಾಡ್ತಾರೆ? ಸಿಂಪತಿ ಎಮೋಷನ್ ತೋರಿಸಿ ನಮ್ಮಮ್ಮ ಏನೋ ಹೇಳಿದ್ರು ಅಂತ ಕರೆಯೋದು ಇಲ್ಲ, ನನಗೇನೋ ಎಮೋಷ್ನಲ್ ಫೀಲ್ ಆಯಿತು ಅಂತ ಕರೆಯೋದು ಇಲ್ಲ. ಸೊ ನಿನ್ನ ಆಸೆ ನಿನ್ನ ಹತ್ರ ಇಟ್ಕೋ, ನನ್ನ ಫೀಲಿಂಗ್ಸ್ ನಾನು ನನಗೆ ಇಟ್ಕೋತೀನಿ. ಐ ಆಮ್ ನಾಟ್ ಗೋಯಿಂಗ್ ಟು ಕಾಲ್ ಎನಿಬಡಿ. ನಂಗೆ ಯಾರೂ ಬೇಡ. ಮದುವೆಗೆ ತುಂಬ ದೂರದ ವಿಷಯ ಅದು. ಇವತ್ತೇ ಕೇಳಿ, ಇವತ್ತೇ ನಂಗೆ ಇಲ್ಲ ಏನೋ ಒಂದು ಇಲ್ಲಿಂದ ಆಟೋದಲ್ಲಿ ಹೋಗಬೇಕು ಅಥವಾ ಕ್ಯಾಬಲ್ಲಿ ಹೋಗಬೇಕು, ನನಗೆ ನಮ್ಮ ಯಾರು ಇರಬೇಕು, ನಮ್ಮ ಅಪ್ಪ ಬೇಕು, ನಿಂತ್ಕೋಬೇಕು, ನಂಗೆ ಕಾರ್ ಆಕ್ಸಿಡೆಂಟ್ ಆಗಿದೆ, ಯಾರೋ ಕರೆಗೆ ಫೋನ್ ಮಾಡಬೇಕು, ಇಟ್ ಇಸ್ ಡೆಫಿನೆಟ್ಲಿ ನಾಟ್ ಗೋಯಿಂಗ್ ಟು ಬಿ ಹಿಮ್. ವೈ ವಿಲ್ ಇಟ್ ಬಿ ಹಿಮ್? ಹೆಂಗೆ? ಹೌ ಕ್ಯಾನ್ ಐ ಇವನ್ ಥಿಂಕ್ ದಟ್? ಆ ಥರ ಯೋಚನೆ ಮಾಡಬೇಕಾದ್ರೂ ಬರಲಿಲ್ಲ, ಆ ಥರ ಯೋಚನೆ ಬಂದಾಗಲೂ ಇರಲಿಲ್ಲ, ಆ ಥರ ಬೇಕು ಅಂದಾಗಲೂ ಇರಲಿಲ್ಲ. ಸೊ ಇವಾಗ ಯಾಕೆ ಅಂತ. ಇಟ್ಸ್ ಹೈ ಟೈಮ್ ದಟ್ ಪೀಪಲ್ ಗೆಟ್ ಟು ನೋ ಆಲ್ ದಿಸ್. ಇದ್ರ ಬಗ್ಗೆ ಎಲ್ಲ ಗೊತ್ತಾಗಿ ಇದ್ರ ಬಗ್ಗೆ ಸ್ಟಾಪ್ ಮಾಡಲಿ ಕೇಳೋದನ್ನು ಅಂತ ನನಗೆ. ಅಂದರೆ ನೋ, ಅವಾಗ ಬರಲಿಲ್ಲ ಅಂದರೆ ಇನ್ನು ಯಾವತ್ತೂ ಬೇಡ. ನೀನು ಚೆನ್ನಾಗಿರ್ಬೇಕಾದ್ರೆ ಡಸಂಟ್ ಮ್ಯಾಟರ್. ಇವತ್ತು ನಾನು ಎಷ್ಟು ನನ್ನನ್ನು ನನಗೆ ಹೇಳ್ಕೊಂಡು ಬಂದಿದ್ದೀನಿ ಅಂದರೆ ದಟ್ ಐ ಕ್ಯಾನ್ ಡೂ ಇಟ್ ಮೈ ಸೆಲ್ಫ್. ಅಥವಾ ನನ್ನ ಜನ ಇದ್ದಾರೆ ಹೂ ಐ ಕ್ಯಾನ್ ಎಮೋಷ್ನಲಿ ಡಿಪೆಂಡ್ ಆನ್ ಇದ್ದಾರೆ. ಇಟ್ ಡಸಂಟ್ ಮೀನ್ ದಟ್ ನಾನು ಎಮೋಷನ್ಸ್ನ ಕಿಲ್ ಮಾಡಿಬಿಟ್ಟಿದ್ದೀನಿ ಅಂತಲ್ಲ. ನನ್ನ ಎಮೋಷನ್ಸ್ನ ರೆಸ್ಪೆಕ್ಟ್ ಮಾಡೋ ಜನ ನನ್ನ ಸರ್ಕಲಲ್ಲಿ ಇದ್ದಾರೆ. ಬಟ್ ಡೆಫಿನೆಟ್ಲಿ ವಾಸ್ ನಾಟ್ ಫ್ರಮ್ ಮೈ ಪ್ಯಾರೆಂಟ್ಸ್. ಅಷ್ಟೇ ಡಿಫ್ರೆನ್ಸ್. ಸೊ ನನಗೆ ಅದೇನು ನೆಸೆಸಿಟಿ ಅನಿಸಲ್ಲ ಇವತ್ತು ಕರಿಬೇಕು, ಅವ್ರನ್ನ ಮಾಡಬೇಕು, ಏನೋ ಮಾತಾಡಬೇಕು. ನಂಗೆ ಲಿಟ್ರಲಿ ಪೂಜಾ ಮ್ಯಾಮ್, ಆಫ್ಟರ್ 2020 ಐ ಆಮ್ ಅ ಡಿಫ್ರೆಂಟ್ ಪರ್ಸನ್ ಆ್ಯಂಡ್ ಐ ವುಡ್ ಲವ್ ಟು ಬಿ ದಿಸ್. ಪ್ಲೀಸ್ ಹೌದು, ಅದನ್ನು ಸರ್ಚ್ ಮಾಡಿ. ಇಫ್ ಹೆಲ್ಪ್ ಇಸ್ ರಿಕ್ವೈರ್ಡ್, ಸರ್ಚ್ ಫಾರ್ ಹೆಲ್ಪ್. ಬಟ್ ದಯವಿಟ್ಟು ಕೊರಗಿ ಅಂತೂ ಇರಬೇಡಿ. ನಾನು ಅದಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಪ್ಪನಿಂದ ಫಿನಾನ್ಷಿಯಲ್ ಸಪೋರ್ಟ್ ಏನಾದರೂ ಸಿಕ್ಕಿದೆನಾ ಅಥವಾ ಹೇಗೆ ಅಂತ? ಅಂದರೆ ನೀವು ನಿಮ್ಮ ಇದರಲ್ಲೇ ಬದುಕ್ತಾ ಇದ್ದೀರಾ ಅಥವಾ? ಮೇ ಬಿ ನನ್ನಿಂದ ಫೈನಾನ್ಷಿಯಲ್ ಸಪೋರ್ಟ್ ಸಿಕ್ಕಿರ್ಬೇಕೇನೋ ಅವ್ರಿಗೆ. ಅವರಿಂದ ಫೈನಾನ್ಷಿಯಲ್ ಸಪೋರ್ಟ್ ಎಲ್ಲ ಸಿಕ್ಕಿಲ್ಲ ನನಗೆ. ಓ ಗಾಡ್, ನನ್ನ ಹತ್ರ ಇದೆಲ್ಲ ಕೇಳಲೇಬೇಡಿ, ಮಾತಾಡಲೇಬೇಡಿ. ನಂಗೆ ಸುಮ್ಮನೆ ಎಲ್ಲ ಬಾಯ್ ಬಿಟ್ಬಿಡ್ತೀನಿ. ಐ ಡೋಂಟ್ ವಾಂಟ್ ಟು ಮೇಂಟೈನ್ ದ್ಯಾಟ್. ಓ ಅಪ್ಪ ಅಂದರೆ ಈ ಥರ ಅಂತ ಇರ್ಬೋದೇನೋ, ಅದೆಲ್ಲ ಆಪೋಸಿಟ್ ನನ್ನ ವಿಷಯದಲ್ಲಿ. ಸೊ ಡೋಂಟ್ ಆಸ್ಕ್ ಮೀ ಸಚ್ ಕ್ವೆಶ್ಚನ್ಸ್ ಅಟ್ ಆಲ್.